ರಾಜ್ ಕೆ ಕೃಷ್ಣನ ಜೊತೆ ನಮ್ಮ ವಂಶಿ ಡೇಟ್ ಫಿಕ್ಸ್ ಆಗಿದೆ. ಕೃಷ್ಣ ವಂಶಿ ಮಾರ್ಚ್ 2ರಿಂದ ರಾತ್ರಿ 9:30ಕ್ಕೆ ನಿಮ್ಮ ಉದಯ ಟಿವಿಯಲ್ಲಿ. ಸರಿ ಬನ್ನಿ. ಹಸಿರು ಚಪ್ಪರ ಅಂಗಳಕ್ಕೆ ಹೊಸ ಹೊಂಬಾಳೆ ಸ್ವಾಗತಕ್ಕೆ ಬೆಳಗಾನೆ ಇಡಿ ಬಳಗಾನೆ ತಾನೆ ತಂದನ್ನೆ ಆಡಿದೆ ಸಂಭ್ರಮಕ್ಕೆ. ಶಾಸ್ತ್ರದೊಳಗೆ ಅಣೆ ಭಾಷೆ ಅಡಗಿದೆ, ಮಂತ್ರದೊಳಗೆ ಮನಸ್ಸಿನ ಬಂಧವಿದೆ. ನಾದ ಸ್ವರದ ನಾದ ಸುದೆಯು ಒಳಗುತ್ತಿದೆ. ಯಾರೋ ನನ್ನ ಬೆನ್ನಿಂದ ಹಿಂಬಾಲಿಸ್ಕೊಂಡು ಬಂದಂಗತ್ತಲ್ಲ. ಹಿಂದೆ ಯಾರು ಕಾಣುವಲ್ರು. ಪ್ರಭಾ, ಸ್ವಲ್ಪ ಕಾಫಿ ಮಾಡ್ಕೊಡ್ತೀಯಾ? ಅತ್ತೆ ಬಂದೆ ಅತ್ತೆ. ಏ ಗೀತಾ, ಅಜ್ಜಿಗ್ ಸ್ವಲ್ಪ ಕಾಫಿ ಅಂತೆ ಮಾಡ್ಕೊಡ್ಬಿಡೆ. ಅಯ್ಯೋ ಅಮ್ಮ, ಎಲ್ಲ ಕೆಲ್ಸ ನಾನು ಒಬ್ಳಿಗೆ ಹೇಳ್ತಿದ್ದೀರಾ. ನನ್ಗೆ ಆಲ್ರೆಡಿ ತುಂಬಾ ಸುಸ್ತಾಗಿದೆ. ಕಾಫಿ ಒಂದ್ ಮಾಡ್ಕೊಡ್ಬಿಡು. ಮದ್ವೆ ಆಗೋವರ್ಗು ನಿನ್ಗೆ ಯಾವ ಕೆಲ್ಸನೂ ಹೇಳಲ್ಲ. ಇನ್ನೊಂದ್ ಸ್ವಲ್ಪ ಇದೆ, ಹಾಕ್ಬಿಟ್ಟು ಬಂದ್ಬಿಡ್ತೀನಿ ಕಣೆ. ಹುಡ್ಗಿ ಹೆಸರು ಬರ್ಬಿಟ್ರೆ ಆಯ್ತು. ಸರಿ ಅಮ್ಮ. ಹೋಗು. ಭೂಮಿಕಾ, ಚಂದ್ರಿಕಾ, ಏನಿಬ್ರು ಮಾತಾಡ್ಕೊಂಡು ಓಡಾಡ್ತಾನೆ ಇದ್ದೀರಾ? ಒಳಗಡೆ ಹೋಗಿ ಹೂ ಬಿಡ್ಸಿಟ್ಟಿದೀನಿ, ತಗೊಂಡ್ ಬಂದು ರಂಗೋಲಿ ಸುತ್ತ ಹಾಕ್ರಮ್ಮ. ಸರಿ. ಅರೆ ವಾ, ತುಂಬಾ ಚೆನ್ನಾಗೈತೆ. ಆದ್ರೆ ಅಮ್ಮ, ಇಷ್ಟು ದೊಡ್ಡ ರಂಗೋಲಿ ಯಾಕೆ ಹಾಕಿದೀರಾ? ಚಿಕ್ಕ ರಂಗೋಲಿ ಹಾಕಿದ್ರೆ ಸಾಕಾಗ್ತಿತ್ತು. ಮೈನಾ, ನಾವ್ ಮಾಡ್ತಾ ಇರೋದು ಉತ್ತರ ಕರ್ನಾಟಕ ಶೈಲಿ ಮದ್ವೆ ಅಲ್ವಾ? ಈ ಕಡೆ ಎಲ್ಲ ಹೀಗೆ ದೊಡ್ಡದಾಗೆ ರಂಗೋಲಿ ಹಾಕೋದಂತೆ. ನಾನಂತೂ ಮೊದಲನೇ ಕಿತ ಉತ್ತರ ಕರ್ನಾಟಕ ಶೈಲಿ ಮದ್ವೆ ನೋಡ್ತಿರೋದು. ತುಂಬಾ ಖುಷಿ ಆಗ್ತಿದೆ. ಇಲ್ಲಿ ಹೂವ ಇಟ್ರೆ ಇನ್ನೂ ಚೆನ್ನಾಗಿರತ್ತೆ. ಇಲ್ಲಮ್ಮ, ಅಲ್ಲಿ ಮದ್ವೆ ಆಗೋ ಹುಡ್ಗಿ ಹೆಸರು ಬರಿಬೇಕು, ರಂಗೋಲಿ ಸುತ್ತ ಹೂ ಹಾಕ್ಬೇಕು. ಪಪ್ಪ ಫೋಟೋ ಕಳಿಸ್ತೀನಿ ಅಂತ ಹೇಳಿದ್ರಲ್ಲ, ಇನ್ನ ಕಳ್ಸ ಇಲ್ಲ. ಸರಿ. ಅನುಪುಟ್ಟ, ಯಾಕೆ ಹಾಗೆ ನಿಂತಿದ್ಯಾ? ಏನಿಲ್ಲ ಅಜ್ಜಿ. ಹೇ ಜಾಣೆ.
ನೀನು ಹಾಕ್ತೀಯಾ?